ಸ್ನೇಹಿತರೆ, ಇವತ್ತಿನ ದಿನಗಳಲ್ಲಿ ನಾವೆಲ್ಲರೂ ಬಿಡುವಿಲ್ಲದೆ ಕೆಲಸದಲ್ಲಿ ಇರ್ತೇವೆ. ಆ ಕಡೆಯಿಂದ ಈ ಕಡೆ ಸುತ್ತಾಡ್ತಾ ಇರ್ತೇವೆ. ಈ ಕೆಲಸದ ಸಮಯದಲ್ಲಿ ಬ್ಯುಸಿ ಶೆಡ್ಯೂಲ್ನಲ್ಲಿ ಮನೆಯಲ್ಲಿ ಊಟ ಮಾಡೋಕ್ಕೆ ಆಗದೆ ಹೊರಗಡೆ ಬೇಕರಿಗಳಲ್ಲಿ ತಯಾರಾಗುವಂಥ ಫಾಸ್ಟ್ ಫುಡ್ ತಿಂದು ಜೀವನ ಸಾಗಿಸೋರಿಗೆ ಇದು ಎಚ್ಚರಿಕೆ. ಈಗ ನೀವು ನೋಡ್ತಾ ಇರೋ ವಿಡಿಯೋಗಳು JBTV ನ್ಯೂಸ್ 24x7 ತಂಡ ಹಲವಾರು ಬೇಕರಿಗಳಿಗೆ ಭೇಟಿ ನೀಡಿದಾಗ ಕಂಡುಬಂದ ಭಯಾನಕ ದೃಶ್ಯಗಳು. ಇಂದು ಬೇಕರಿಗಳಲ್ಲಿ ತಯಾರಾಗುವ ಕೇಕ್, ದಿಲ್ಖುಷ್, ದಿಲ್ ಪಸಂದ್, ಎಗ್ ಪಾಪ್ಸ್ ಇನ್ನು ಮುಂತಾದ ಫುಡ್ ತಯಾರಿಸುವಲ್ಲಿ ಭಯಾನಕ ಕೆಮಿಕಲ್ಸ್ಗಳನ್ನು ಉಪಯೋಗಿಸಿ ಜನರ ಹೊಟ್ಟೆ ತುಂಬಿಸ್ತಾರೆ. ಜೊತೆಗೆ ವೇಸ್ಟ್ ಆಗಿ ಉಳಿದ ಕೇಕ್ ಮತ್ತು ಇತರೆ ಪದಾರ್ಥಗಳನ್ನು ಕೈಯಿಂದ ಕಿವಿಚಿ ದಿಲ್ ಪಸಂದ್ ಹಾಗೂ ಮುಂತಾದ ಪದಾರ್ಥದಲ್ಲಿ ಮರಳಿ ಬೆರೆಸಿ ಜನರಿಗೆ ಭಯಾನಕ ರೋಗಗಳನ್ನು ಉಂಟು ಮಾಡುವ ಕ್ಯಾನ್ಸರ್, ಗ್ಯಾಸ್ಟ್ರಿಕ್, ಲಿವರ್ ಮತ್ತು ಕಿಡ್ನಿಗಳ ಮೇಲೆ ಪರಿಣಾಮ ಬೀರುವಂತಹ ರೋಗಗಳಿಗೆ ಜನರು ತುತ್ತಾಗುವಂತೆ ಮಾಡ್ತಾರೆ. ಆದ್ದರಿಂದ ಫುಡ್ ಸೇಫ್ಟಿ ಆಫೀಸರ್ ಆದ ಸುರೇಶ್ ಹೊಸ್ಮನಿ ಸರ್ ಅವರು ನಮ್ಮ ಜೊತೆ ಇದ್ದಾರೆ. ಅದರ ಬಗ್ಗೆ ಹೆಚ್ಚಿನ ವಿವರಗಳನ್ನ ಪಡೆಯೋಣ ಬನ್ನಿ. ಸರ್, ಈಗ ಸಾಕಷ್ಟು ಮುಧೋಳ ತಾಲೂಕಿನೊಳಗೆ ನೀವು ಸಾಕಷ್ಟು ಕಡೆ ಬೇಕರಿಗಳಿಗೆಲ್ಲ ವಿಸಿಟ್ ಮಾಡತ್ತೀರಿ. ಅವ್ರು ಬೇಕರಿ ಒಳಗೆ ಕ್ಲೀನ್ ಮೇಂಟೈನ್ ಮಾಡತ್ತಿಲ್ಲ ಮತ್ತು ಸಾಕಷ್ಟು ಕೆಮಿಕಲ್ಸ್ ಯೂಸ್ ಮಾಡತ್ತಾರ. ಅದ್ರ ಬಗ್ಗೆ ಜನರಿಗೆ ನೀವು ಏನ್ ಹೇಳಕ್ ಇಷ್ಟಪಡ್ತೀರಿ? ಈಗ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಪ್ರಾಧಿಕಾರದಲ್ಲಿ ಜಿಲ್ಲಾ ಅಂಕಿತ ಅಧಿಕಾರಿಗಳು ಬಾಗಲಕೋಟೆ ಹಾಗೂ ತಾಲೂಕು ಆರೋಗ್ಯ ಅಧಿಕಾರಿಗಳು ಮತ್ತು ಜೊತೆಗೆ ಆಹಾರ ಸುರಕ್ಷತೆ ಅಧಿಕಾರಿಗಳಾದಂಥ ನಾನು ಸುರೇಶ್ ಹೊಸ್ಮನಿ, ವಿಶೇಷವಾಗಿ ಬೇಕ್ರಿ ಐಟಮ್ಗಳಲ್ಲಿರ್ತಕ್ಕಂಥ ಪ್ರಿಪೇರ್ ಫುಡ್ ಅನ್ನು ತಯಾರಿಸ್ತಕ್ಕಂಥ ಆಹಾರಗಳಲ್ಲಿ ಈಗಾಗಲೇ ನಮ್ಮ ಮಾನ್ಯ ಆಯುಕ್ತರು ಈ ಆಹಾರದಲ್ಲಿ ಕಲಬೆರಕೆ ಆಗ್ತಕ್ಕಂಥ ಕಲರ್ಗಳನ್ನು ಬ್ಯಾನ್ ಮಾಡಿದ್ದಾರೆ. ಜೊತೆಗೆ ಅಂಥ ಪ್ರಕರಣಗಳು ಏನಾದರೂ ಕಂಡು ಬಂದರೆ ಅಂಥ ಆಹಾರ ಮಾದರಿಗಳನ್ನು ನಮ್ಮ ವಿಭಾಗೀಯ ಆಹಾರ ಪ್ರಯೋಗಾಲಯಕ್ಕೆ ಪರೀಕ್ಷೆಗೆ ಒಳಪಡಿಸಿ ಪರೀಕ್ಷೆಯಲ್ಲಿ ಗುಣಮಟ್ಟದ ವರದಿಯ ಆಧಾರದ ಮೇಲೆ ಅವ್ರಿಗೆ ನಾವು ಕಾನೂನಾತ್ಮಕ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಕಾಯ್ದೆ 2006 ಮತ್ತು ಅಧಿನಿಯಮ 2011 ಅಡಿಯಲ್ಲಿ ಅವರ ಮೇಲೆ ಕಾನೂನು ಕ್ರಮ ತಗೊಳ್ಳಿಕ್ಕೆ ಕಾಲಾವಕಾಶ ಇದೆ. ಅಂಥ ಪ್ರಕರಣಗಳು ಏನಾದರೂ ಕಂಡು ಬಂದರೆ ನಾವು ನಿರ್ದಾಕ್ಷಿಣ್ಯ ಆಹಾರ ಮಾದರಿಗಳನ್ನು ಪರೀಕ್ಷೆಗೆ ಒಳಪಡಿಸಿ ಅವರ ವಿರುದ್ಧ ಕಾನೂನಾತ್ಮಕ ಕ್ರಮಗಳನ್ನು ತಗೊಳ್ಳಿಕ್ಕೆ ನಾವು ನಮ್ಮಲ್ಲಿ ಅವಕಾಶವಿದೆ. ಸರ್, ಈಗ ಅದ್ರ ಜೊತೆಗೆ ನಾವು ನೋಡ್ತೀವಿ ಸಾಕಷ್ಟು ಬೇಕರಿಗಳು ನಮ್ಮ ತಂಡದವರೆಲ್ಲ ವಿಸಿಟ್ ಮಾಡಿದೀವಿ. ಅವ್ರು ಕ್ಲೀನ್ ಮೇಂಟೈನ್ ಮಾಡಂಗಿಲ್ಲ ಮತ್ತು ಅದು ಏನು ವೇಸ್ಟ್ ಆಗಿರ್ತೈತೆ ಎಲ್ಲ ಅಲ್ಲೇ ಯೂಸ್ ಮಾಡ್ತಿರ್ತಾರ. ಸೊಳ್ಳೆಗಳು ಎಲ್ಲ ಅಲ್ಲೇ ಹಾರಾಡ್ತಿರ್ತಾವ. ಅದ್ರ ಬಗ್ಗೆ ನೀವು ಅವ್ರಿಗೆ ಏನ ಎಷ್ಟು ಅವೇರ್ನೆಸ್? ಈಗಾಗಲೇ ಮಾಲಿಂಪುರ ಮತ್ತು ಮುಧೋಳ ಪಟ್ಟಣಗಳಲ್ಲಿ ನಾವು ಸ್ವತಃ ನಾನು ಮತ್ತು ತಹಶೀಲ್ದಾರ್ ಸರ್ ಅವರ ಒಂದು ನೇತೃತ್ವದಲ್ಲಿ ಮಾನ್ಯ DC ಅವರ ಒಂದು ಎನ್ಫೋರ್ಸ್ಮೆಂಟ್ ಕಮಿಟಿ ಅಂತ ಏನು ಮಾಡಿದ್ದಾರೆ. ಆ ಎನ್ಫೋರ್ಸ್ಮೆಂಟ್ ಕಮಿಟಿಯಲ್ಲಿ ಮಾನ್ಯ ತಹಶೀಲ್ದಾರ್ ಅವರ ಅಧ್ಯಕ್ಷತೆಯಲ್ಲಿ ಅಲ್ಲಿ ಆಹಾರ ಶಿರಸ್ತಾರ್ ಇರ್ಬೋದು, ನಗರಸಭೆ ಆಯುಕ್ತರಿರ್ಬೋದು ಮತ್ತು ಸಮಾಜ ಕಲ್ಯಾಣ ಅಧಿಕಾರಿಗಳಿರ್ಬೋದು, ಜೊತೆಗೆ ಲೇಬರ್ ಇನ್ಸ್ಪೆಕ್ಟರ್ ಇರ್ಬೋದು ಮತ್ತು ತಾಲೂಕಾ ಆರೋಗ್ಯ ಅಧಿಕಾರಿಗಳಿರ್ಬೋದು ಮತ್ತು ಆಹಾರ ಸುರಕ್ಷತಾ ಅಧಿಕಾರಿಗಳು ಒಂದು ಟೀಮನ್ನು ಒಳಗೊಂಡು ಪ್ರತಿ ಬೇಕರಿಗಳಿಗೆ ಮತ್ತು ಹೋಟೆಲ್ಗಳಿಗೆ ಭೇಟಿ ನೀಡಿ ಅಲ್ಲಿರ್ತಕ್ಕಂಥ ಏನು ಹೋಟೆಲ್ಗಳ ಸ್ವಚ್ಛತೆ, ಬೇಕರಿಗಳ ಸ್ವಚ್ಛತೆ ಇವುಗಳನ್ನು ಪರಿಶೀಲನೆ ಮಾಡಿ ಸ್ಥಳದಲ್ಲಿ ಅವರಿಗೆ ನಾವೇನಾದ್ರು ನಮ್ಮ ಒಂದು ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟದ ಕಾಯ್ದೆಯಲ್ಲಿ ನೋಟಿಸನ್ನು ಅವರಿಗೆ ನಾವು ಸರಬರಾಜು ಮಾಡಿದ್ದೀವಿ. ಅವರಿಗೆ ಕಾಲಾವಕಾಶ 15 ದಿವಸ ಕಾಲಾವಕಾಶ ಕೊಟ್ಟಿದ್ದೀವಿ. 15 ದಿವಸದಲ್ಲಿ ಏನಾದರೂ ಈ ಸ್ವಚ್ಛತೆ ಬಗ್ಗೆ ಗಮನ ಹರಿಸದೇ ಇದ್ದರೆ ನಿರ್ದಾಕ್ಷತೆಯ ಸ್ಥಳೀಯ ಮಟ್ಟದಲ್ಲಿ ನಾವೇನು ಎನ್ಫೋರ್ಸ್ಮೆಂಟ್ ಕಮಿಟಿ ಅವರು ನಿರ್ಧಾರ ಮಾಡಿ ಅವರಿಗೆ ನಾವು ಮಾನ್ಯ ಅಪರ ಜಿಲ್ಲಾಧಿಕಾರಿಗಳ ಒಂದು ನ್ಯಾಯ ನಿರ್ಣಯ ಅಡಿಯಲ್ಲಿ ಅವರಿಗೆ ದಂಡ ವಿಧಿಸಕ್ಕಂಥ ಕಾಲಾವಕಾಶವು ಕೂಡ ಈ ಆಹಾರ ಸುರಕ್ಷತೆ ಇದರಲ್ಲಿದೆ. ಅದನ್ನು ನಾವು ಮಾನ್ಯ ಜಿಲ್ಲಾಧಿಕಾರಿಗಳ ಆದೇಶದ ಮೇರೆಗೆ ನಾವು ಕ್ರಮ ತಗೋತಾ ಇದ್ದೀವಿ. ಅಂಥ ಏನಾದರೂ ಪ್ರಕರಣಗಳು ನಮ್ಮ ನಜರಕ್ಕೆ ಬಂದರೆ ನಾವು ನೇರವಾಗಿ ಅಪರ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದು ಅವರ ವಿರುದ್ಧ ಕಾನೂನಾತ್ಮಕ ಆದೇಶವನ್ನು ಹೊರಡಿಸಿ ಅವರಿಗೆ ದಂಡ ವಿಧಿಸುವಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ. ಓಕೆ ಸರ್, ಒಳ್ಳೆ ಮಾಹಿತಿ. ಅದ್ರ ಜೊತೆಗೆ ಸರ್, ಸಾಕಷ್ಟು ಬೇಕರಿ ಬಿಸ್ಕಿಟ್ಗಳು ಡೇಟ್ ಎಕ್ಸ್ಪೈರ್ ಆಗಿದಾವ, ಜನರಿಗೆ ಅದನ್ನ ಕೊಡ್ತಾ ಇದಾರೆ. ಅದ್ರ ಜೊತೆಗೆ ಅದರಿಂದ ಮಕ್ಕಳಿಗೆ ಹೊಟ್ಟೆ ನೋವು ಬರುವಂತದ್ದು ಇರ್ಬೋದು, ವಾಂತಿ ಆಗುವಂತದ್ದು ಸಾಕಷ್ಟು ಕೇಸ್ಗಳು ಕಂಡು ಬರ್ತಾ ಇದಾವೆ.
ಅದ್ರ ಬಗ್ಗೆ ಒಂದ್ ಸ್ವಲ್ಪ ಏನಾದ್ರು ಹೇಳಿ. ಈ ಆಹಾರ ಮಾದರಿಗಳನ್ನ ತಯಾರಿಸತಕ್ಕಂಥ ಘಟಕಗಳು ಕಡ್ಡಾಯವಾಗಿ ಏನಿದೆ ಅವರ ಲೋಗೋ ಮತ್ತು FSSAI ಲೈಸೆನ್ಸು ಮತ್ತು ಮ್ಯಾನುಫ್ಯಾಕ್ಚರ್ ಡೇಟು ಮತ್ತು ಲಾಟ್ ನಂಬರು ಮತ್ತೆ ಅವರೇನು ಎಲ್ಲಿ ತಯಾರಿಸಿ ಮಾಡ್ತಾರೋ ಅವ್ರ ಸಂಪೂರ್ಣವಾದ ಮಾಹಿತಿ ಮತ್ತು ಇನ್ನೊಂದು ನ್ಯೂಟ್ರಿಷನ್ ವ್ಯಾಲ್ಯೂ ಅಂತಲೇ ಹೇಳ್ತಿದ್ವಿ ನಾವು. ಆ ನ್ಯೂಟ್ರಿಷನ್ ವ್ಯಾಲ್ಯೂ ಕೂಡ ಒಂದು ಆಹಾರ ಮಾದರಿಯ ಪೌಚ್ ಮೇಲೆ ಕಡ್ಡಾಯವಾಗಿ ಮಾಡಿರಬೇಕು. ಜೊತೆಗೆ ಲೇಬ್ಲಿಂಗ್ ಕಂಡೀಷನಲ್ಲಿ ಏನಾದರೂ ಅವರು ಮಿಸ್ ಬ್ರ್ಯಾಂಡ್ ನಮ್ಮಲ್ಲಿ ಅದು ತಪ್ಪು ಕಂಡು ಬಂದರೆ ನಮ್ಮಲ್ಲಿ ಮಿಸ್ ಬ್ರ್ಯಾಂಡು ಸಬ್ ಸ್ಟ್ಯಾಂಡರ್ಡು ಅನ್ಸೆಪ್ ಅಂತಿದೆ. ಈ ಮಿಸ್ ಬ್ರ್ಯಾಂಡನ್ನು ನೇರವಾಗಿ ಮಾನ್ಯ ಅಪರ ಜಿಲ್ಲಾಧಿಕಾರಿಗಳ ನ್ಯಾಯ ನಿರ್ಣಯ ಒಂದು ನಮ್ಮ ಕಾನೂನಾತ್ಮಕ ಅಡಿಯಲ್ಲಿ ಅವರ ವಿರುದ್ಧ ನೇರವಾಗಿ ಕ್ರಮ ಕೈಗೊಳ್ಳಲಿಕ್ಕೆ ಕಾಲಾವಕಾಶ ಇದೆ. ಅಂಥ ಪ್ರಕರಣಗಳು ಏನಾದರೂ ಇದ್ದು ಅಂದರೆ ನಾವು ಈಗಾಗಲೇ ನಮ್ಮ ಜಿಲ್ಲೆಯಲ್ಲಿ ಸಾಕಷ್ಟು ಇಂಥ ಪ್ರಕರಣಗಳನ್ನು ನಾವು ನಮ್ಮ ಅಪರ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ದಂಡವನ್ನು ವಿಧಿಸಿದ್ದೀವಿ. ಜೊತೆಗೆ ಈ ಮಾಲಿಂಪುರ, ಮುಧೋಳ ಮತ್ತು ನಮ್ಮ ಮುಧೋಳ ತಾಲೂಕಿನ ಬರ್ತಕ್ಕಂಥ ಎಲ್ಲ ಆಹಾರ ಘಟಕಗಳಿಗೆ ಇನ್ನೊಮ್ಮೆ ನಾವು ಪರಿಶೀಲನೆ ಮಾಡಿ ಅಂಥವೇನಾದರೂ ಕಂಡು ಬಂದರೆ ಅವರಿಗೆ ತಕ್ಷಣ ಏನು ಪ್ರಯೋಗಾಲಯಕ್ಕೆ ಕಳಿಸದೆ ನಾವು ಏನಂತೀವಿ ಭೌತಿಕವಾಗಿ ನಮಗೆ ಅದು ಕಂಡು ಬಂತಂದ್ರೆ ಅಲ್ಲೇ ದಂಡ ವಿಧಿಸುವಂಥ ಅವಕಾಶ ಇದೆ. ಅಂಥವನ್ನು ಕೂಡ ನಾವು ಮಾಡ್ತಾ ಇದ್ದೀವಿ. ಅದು ಮುಂದಿನ ದಿನಗಳಲ್ಲಿ ಕೂಡ ಅವರಿಗೆ ನಾವು ಒಂದು ಮಾರ್ಗದರ್ಶನ ಕೊಟ್ಟು ಅವರಿಗೆ ಈ ಒಂದು ವೈಯಕ್ತಿಕ ಸ್ವಚ್ಛತೆ ಇರಬಹುದು, ಆಹಾರ ತಯಾರಿಸತಕ್ಕಂಥ ಘಟಕದ ಬಗ್ಗೆ ಮಾಹಿತಿ ಇರಬಹುದು, ಅಂಥವು ಕೂಡ ಏನಾದರೂ ಇದ್ದರೆ ನಮ್ಮ ಆಹಾರ ಪರವಾನಗಿ ಮತ್ತು ನೋಂದಣಿಯ ಅಡಿಯಲ್ಲಿ ಅವರಿಗೆ ಕಾನೂನಾತ್ಮಕ ಕ್ರಮ ತಗೊಳ್ಳಿಕ್ಕೆ ಕಾಲಾವಕಾಶ ಇದೆ. ಅದಕ್ಕೆ ಮಾನ್ಯ ಜಿಲ್ಲಾಧಿಕಾರಿಗಳು ಕೂಡ ನೇರವಾಗಿಯೂ ಕೂಡ ನಮ್ಮ ಎಲ್ಲ ಅಧಿಕಾರಿ ಮಿತ್ರರು ಕೂಡ ಹೇಳಿದ್ದಾರೆ. ಜೊತೆಗೆ ಅವರ ಒಂದು ಮಾರ್ಗದರ್ಶನದಲ್ಲಿ ಇನ್ನು ಮುಂದಿನ ದಿನಗಳಲ್ಲಿ ಅವ್ರಿಗೆ ನಾವು ದಂಡ ವಿಧಿಸುವಂತ ಅಥವಾ ಅವರಿಗೆ ಕಾನೂನು ಕ್ರಮ ಕೈಗೊಳ್ಳಲಿಕ್ಕೆ ಅಥವಾ ಸುಧಾರಣೆ ಮಾಡಲಿಕ್ಕೆ ತಿಳುವಳಿಕೆ ಪತ್ರಗಳನ್ನು ಕೂಡ ನಾವು ಕೊಡ್ತಾ ಇದ್ದೀವಿ. ಥ್ಯಾಂಕ್ ಯು ಸರ್, ಒಳ್ಳೆ ಮಾಹಿತಿಯನ್ನು ಕೊಟ್ಟಿದ್ರಿ. ನಮ್ಮ ಕರೆಗೆ ಹೋಗ್ಬಿಟ್ಟು ನಮ್ಮ ಸ್ಟುಡಿಯೋಗೆ ಬಂದು ಮಾತಾಡಿದ್ರಿ. ಮುಂದಿನ ದಿನಮಾನದೊಳಗೂ ನಮ್ಗೆ ನಿಮ್ ಸಾಕಷ್ಟು ಬೇಕಾಗ್ತೈತಿ, ಬೇರೆ ಬೇರೆ ಮಾಹಿತಿ ಎಲ್ಲ ಬೇಕಾಗ್ತದೆ ಜನರಿಗೆ ಮುಗಿಸೋದ್ರಿಗೆ. ಥ್ಯಾಂಕ್ ಯು ಸರ್. ನಮಸ್ಕಾರ. ನನ್ನ ಹೆಸರು ಸುರೇಶ್ ಹೊಸ್ಮನಿ, ಆಹಾರ ಸುರಕ್ಷತಾ ಅಧಿಕಾರಿಗಳು, ಮುಧೋಳ.